ಅಪರಾಧ ಆಗಿದ್ದಲ್ಲಿ ಮೊದಲು ಸೋಷಿಯಲ್ ಮೀಡಿಯಾ ಆ್ಯಪ್ಸ್ನಲ್ಲೇ ಅದನ್ನು ರಿಪೋರ್ಟ್ ಮಾಡಲು ಯಾವುದಾದರೂ ಆಪ್ಷನ್ ಇದೆಯಾ ಎಂದು ಚೆಕ್ ಮಾಡಿ. ಉದಾಹರಣೆಗೆ ಯೂಟ್ಯೂಬ್ನಲ್ಲಿ ವಿಡಿಯೋ ಕೆಳಗೆ ಕಮೆಂಟ್ ಸೆಕ್ಷನ್ನಲ್ಲಿ ಯಾರಾದರೂ ಅನುಚಿತವಾಗಿ ಕಮೆಂಟ್ ಮಾಡಿದರೆ, ಇದು ನಿಮ್ಮ ಬಗ್ಗೆ ಆಗಿರಬಹುದು ಅಥವಾ ವಿಡಿಯೋದಲ್ಲಿ ಯಾರ ಬಗ್ಗೆ ಆದರೂ ಆಗಿರಬಹುದು, ಆ ಕಮೆಂಟನ್ನು ಅಲ್ಲೇ ರಿಪೋರ್ಟ್ ಆಪ್ಷನ್ ಒತ್ತುವ ಮೂಲಕ ರಿಪೋರ್ಟ್ ಮಾಡಿ ಮತ್ತು ಆ ಕಮೆಂಟ್ ಡಿಲೀಟ್ ಆಗುವ ಹಾಗೆ ನೋಡಿಕೊಳ್ಳಿ. ಇನ್ನು ವಾಟ್ಸ್ಆ್ಯಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಯಾರಾದರೂ ತೊಂದರೆ ಕೊಡುತ್ತಿದ್ದರೆ ಆ ಅಕೌಂಟನ್ನು ಅಲ್ಲೇ ಬ್ಲಾಕ್ ಮಾಡಿ ಮತ್ತು ರಿಪೋರ್ಟ್ ಮಾಡಿ. ಇದು ಸ್ಪ್ಯಾಮ್ ಅಥವಾ ಹೇಟ್ ಮೆಸೇಜ್ ಎಂದು ಅದನ್ನು ರಿಪೋರ್ಟ್ ಮಾಡಿ. ಇನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ದಾಖಲಿಸಲು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಅಪರಾಧದ ವಿವರವನ್ನು ನೀಡಿ ದೂರನ್ನು ದಾಖಲಿಸಬಹುದು. ಇಲ್ಲವೇ ವಿಶೇಷ ಸೈಬರ್ ಸೆಲ್ ಸ್ಟೇಷನ್ಗೆ ಭೇಟಿ ನೀಡುವ ಮೂಲಕ ಕೂಡ ನೀವು ಸೈಬರ್ ಅಪರಾಧಗಳ ಬಗ್ಗೆ ದೂರನ್ನು ನೀಡಬಹುದು. ಅಪರಾಧ ನೀಡುವಾಗ ನಿಮ್ಮ ಯಾವ ರೀತಿಯ ಅಪರಾಧ ನಡೆದಿದೆ, ಅಪರಾಧಿಯ ವಿವರ ನಿಮ್ಮಲ್ಲಿ ಇದ್ದಲ್ಲಿ ಅದನ್ನು ಪೊಲೀಸರಿಗೆ ನೀಡಿ ಮತ್ತು ಸ್ಕ್ರೀನ್ಶಾಟ್ ಅಥವಾ ಬೇರೆ ಯಾವುದೇ ರೀತಿಯ ಪ್ರೂಫ್ ಇದ್ದಲ್ಲಿ ಅದನ್ನು ನೀವು ಪೊಲೀಸರಿಗೆ ಕೊಡಿ ಮತ್ತು ಮುಂದೆ ಏನು ಕ್ರಮ ಜರುಗಿಸಬೇಕು ಎಂಬುದನ್ನು ಪೊಲೀಸರು ನೋಡಿಕೊಳ್ಳುತ್ತಾರೆ. ಪಾಠ ಕಲಿಸಲು ಅಥವಾ ಟ್ರ್ಯಾಕ್ ಮಾಡಲು ನೀವು ಸ್ವಂತವಾಗಿ ಹ್ಯಾಕ್ ಮಾಡಲು ಅಥವಾ IP ಅಡ್ರೆಸ್ಸನ್ನು ಟ್ರ್ಯಾಕ್ ಮಾಡಲು ಹೋಗಬೇಡಿ. ಇನ್ನು ನೀವು ಸಹಾಯವಾಣಿ ಸಂಖ್ಯೆ 1930ಗೆ ಫೋನ್ ಮಾಡಿ ಕೂಡ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಬಹುದು. ಇದಲ್ಲದೆ ಕೂಡ ನೀವು ಮನೆಯಲ್ಲಿಯೇ ಇದ್ದುಕೊಂಡು cybercrime.gov.in ವೆಬ್ಸೈಟ್ನಲ್ಲಿ ಹೋಗಿ ನಿಮ್ಮ ದೂರನ್ನು ದಾಖಲಿಸಬಹುದು. ಅನಾಮಧೇಯವಾಗಿ ಕೂಡ ನಿಮ್ಮ ದೂರನ್ನು ಇಲ್ಲಿ ದಾಖಲಿಸಬಹುದು. ನೀವು ಸ್ವಂತವಾಗಿ ಅಕೌಂಟ್ ಕ್ರಿಯೇಟ್ ಮಾಡಿ ದೂರು ದಾಖಲಿಸುತ್ತಿದ್ದಲ್ಲಿ ನಿಮ್ಮ ಪೂರ್ತಿ ವಿವರ, ಅಪರಾಧ ಯಾವ ರೀತಿ ನಡೆದಿದೆ ಅಂದರೆ ವೈಯಕ್ತಿಕ ಅಪರಾಧವೋ ಅಥವಾ ಫಿನಾನ್ಷಿಯಲ್ ಅಪರಾಧವೋ ಎನ್ನುವುದರ ಬಗ್ಗೆ ವಿವರ ನೀಡಿ, ಯಾವುದಾದ್ರು ಪ್ರೂಫ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ ಮತ್ತು ಅಪರಾಧಿಯ ಹೆಸರು ಅಥವಾ ಬೇರೆ ಯಾವುದೇ ವಿವರ ಇದ್ದರೆ ಅದನ್ನು ಅಲ್ಲಿ ರಿಜಿಸ್ಟರ್ ಮಾಡಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುವಂತೆ ನೋಡಿಕೊಳ್ಳಿ. ಇದರ ಕಾಪಿಯನ್ನು ನೀವು ಡೌನ್ಲೋಡ್ ಕೂಡ ಮಾಡಿಕೊಳ್ಳಬಹುದು. ಇನ್ನು ಕಂಪ್ಲೇಂಟ್ ನಂಬರನ್ನು ಮತ್ತೆ ನೀವು ವೆಬ್ಸೈಟ್ನಲ್ಲಿ ಹಾಕುವ ಮೂಲಕ ಅದರ ಸ್ಟೇಟಸನ್ನು ಕೂಡ ತಿಳಿದುಕೊಳ್ಳಬಹುದು. ಕಂಪ್ಲೇಂಟ್ ಜನರೇಟ್ ಆದ ಮೇಲೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ಇದನ್ನು ರೆಫರ್ ಮಾಡಿರಲಾಗುತ್ತದೆ ಮತ್ತು ನಿಮ್ಮ ದೂರಿನ ಬಗ್ಗೆ ನೀವು ಆ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಫಾಲೋ ಅಪ್ ಕೂಡ ಮಾಡಿಕೊಳ್ಳಬಹುದು. ಮತ್ತು ಈ ಸೈಬರ್ ಅಪರಾಧಗಳಿಗೆ ಹೆಂಗಸರು ಅಥವಾ ಚಿಕ್ಕ ಮಕ್ಕಳು ಬಲಿಯಾಗಿದ್ದಲ್ಲಿ ಅವರು ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಆಯೋಗವನ್ನು ಕೂಡ ಸಂಪರ್ಕಿಸಿ ಸಹಾಯವನ್ನು ಕೋರಬಹುದು. ಈ ಎಲ್ಲ ರೀತಿಯಲ್ಲಿ ನೀವು ಸೈಬರ್ ಅಪರಾಧಗಳನ್ನು ವರದಿ ಮಾಡಿ ಶಿಕ್ಷೆ ಆಗುವಂತೆ ನೋಡಿಕೊಳ್ಳಬಹುದು ಮತ್ತು ಮುಂದೆ ಅಪರಾಧ ಆಗದಂತೆ ತಡೆಯಬಹುದು. ಆದ್ದರಿಂದ ಸೈಬರ್ ಅಪರಾಧಗಳ ಬಗ್ಗೆ ಎಚ್ಚರ ವಹಿಸಿ ನೀವು ಅದರಲ್ಲಿ ಭಾಗಿಯಾಗದಿರಿ ಮತ್ತು ಬಲಿಯಾಗದಂತೆ ನೋಡಿಕೊಳ್ಳಿ.